ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಲವ್ ರಿಲೇಶನ್ಶಿಪ್ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಧನ್ಯವಾದ. Bottom of the deck, 4 of Pentacles. Six of Pentacles. King of Swords. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ಯಾರೆಲ್ಲ ನಿಮ್ಮ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ನ ನೀವು ಡೈರೆಕ್ಟಾಗಿ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಆ ಟೈಮ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರೀಡಿಂಗ್ನ ಡೈರೆಕ್ಟಾಗಿ ನೋಡ್ಬೋದು. ರೀಡಿಂಗ್ನ ಶುರು ಮಾಡೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ. 6 of Pentacles, 10 of Cups, the Temperance, King of Pentacles, 5 of Swords, 6 of Cups. ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮಗೆ ಫಸ್ಟ್ ಆಫ್ ಆಲ್ ತಿಳಿಸ್ತಾ ಇರೋದು, ನಿಮ್ಮ ಪ್ರೀತಿಲಿ ಧಾರಾಳತನ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಹೆಚ್ಚು ಪ್ರೀತಿ ಇದೆ, ಅದನ್ನು ನೀವು ಮನಸ್ಸಲ್ಲೇ ಇಟ್ಕೊಂಡು ಇದ್ದರೆ ಅದು ಪ್ರಯೋಜನನೇ ಇಲ್ಲ. ಅದನ್ನು ಎಕ್ಸ್ಪ್ರೆಸ್ ಮಾಡಿ ಈಗ ತುಂಬ ಎಕ್ಸ್ಪ್ರೆಸಿವ್ ಆಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ. ಅದು ಹೆಂಗೆ ಅಂದರೆ ನೋಡಿ, ಕಿಂಗ್ ಆಫ್ ಪೆಂಟಿಕಲ್, ಪ್ರೀತಿಲಿ ಒಂದು ಸಮೃದ್ಧಿತನ, ನಿಮ್ಮ ಪ್ರೀತಿ ಸ್ಥಿರವಾಗಿರೋದು, ಅದು ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಹುಸಿ ಮನಸ್ಸು, ಪೊಸೆಸಿವ್ನೆಸ್ಸು ಇದೆಲ್ಲ ಜಾಸ್ತಿ ಇದೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ರಿಲೇಶನ್ಶಿಪ್ಪು ತುಂಬ ಚೆನ್ನಾಗಿರುತ್ತೆ, ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ಒಂದು ಬ್ಯಾಲೆನ್ಸ್ನ ತೊಗೊಂಡು ಬನ್ನಿ. ಹೇಗೆ ನಿಮ್ಮ ಒಳಗಡೆ ಆ ಪ್ರೀತಿನ ಇಟ್ಕೊಂಡಿದ್ರೆ ಅದು ಬ್ಯಾಲೆನ್ಸ್ ಆಗಲ್ಲ. ವೆರಿ ಎಕ್ಸ್ಪ್ರೆಸಿವ್ ಆಗಿರಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ಥರ ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಪ್ರೀತಿನ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಹೆಚ್ಚು ಹೊರಗಡೆ ಟ್ರಾವೆಲ್ ಮಾಡಿದ್ರೆ ಆ ಒಂದು ಪ್ರೀತಿ ಇನ್ನಷ್ಟು ಬಲಗೊಳ್ಳುತ್ತೆ, ನಿಮ್ಮಲ್ಲಿ ಹೆಚ್ಚು ಇನ್ನೂ ಸಾಮರಸ್ಯ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇವರು ಇಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಪ್ರೀತಿನ ನೀವು ಒಂಥರ ಪೊಸೆಸಿವ್ನೆಸ್ ಇಂದ ಯಾವ ಕಡೆನೂ ಅಳ್ಳಾಡ್ದಂಗೆ ಮಾಡಿದ್ದೀರಾ, ಅದನ್ನ ಫ್ರೀ ಬಿಡಿ. ನಿಮ್ಮ ಪ್ರೀತಿ ಈ ಥರ
ಒಳಗಡೆ ಇಟ್ಕೊಂಡು ತುಂಬಾ ಪ್ರೀತಿ ಮಾಡ್ತಾರೆ, ಆದ್ರೆ ಒಳಗಡೆ ಇಟ್ಕೊಂಡು ಇದ್ರೆ ಅದು ಏನ್ ಪ್ರಯೋಜನ? ಸುಮ್ನೆ ಒಳಗಡೆ ಇಟ್ಕೊಂಡ್ರೆ ಅದನ್ನ ಎಕ್ಸ್‌ಪ್ರೆಸ್ ಮಾಡ್ಬೇಕು. ಅದನ್ನ ನಿಮ್ಮ ಪ್ರೀತಿನ ನೀವು ತೋರಿಸ್ಬೇಕು. ಅವಾಗ್ಲೇ ಆ ಪ್ರೀತಿ ಇನ್ನಷ್ಟು ಹೆಚ್ಚಾಗುತ್ತೆ, ಆ ಪ್ರೀತಿ ಬ್ಯಾಲೆನ್ಸ್‌ಗೆ ಬರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರಿಗೆಲ್ಲ ಮಕ್ಳುಗಳು ಬೇಕು ಅಂತ ಅನ್ನಿಸ್ತಾ ಇದೆ, ನ್ಯೂ ಕಪಲ್ಗೆ, ನ್ಯೂ ಮ್ಯಾರಿ ಕಪಲ್ಸ್ಗೆ ಮಕ್ಳುಗಳು ಭಾಗ್ಯ ಸಿದ್ಧಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪ್ರೀತಿ ಅನ್ನೋದೇ ಒಂದು ದೈವಿಕವಾದದ್ದು. ಅದು ಒಂದು ಈಗ ಎಲ್ಲ ಹೇಳ್ತಾರಲ್ಲ, ಈಗ ಪ್ರೀತಿಗೆ ಒಂದು ವ್ಯಾಲ್ಯೂ ಇಲ್ಲ, ಅದು ಒಂಥರ ಅಸಹ್ಯ ಭಾವನೆ ಆಗೋಗಿದೆ. ಆದ್ರೆ ನಿಮ್ಮಲ್ಲಿ ಆ ಪ್ರೀತಿ ಒಂದು ದೈವಿಕವಾಗಿ ಇರೋದು, ಅದನ್ನ ಎಕ್ಸ್‌ಪ್ರೆಸ್ ಮಾಡಿ ಅದನ್ನ ಹಾಗೆ ಇಟ್ಕೋಬೇಡಿ. ಅದ್ರದ್ದು ಒಂದು ಈ ತುಂತುರು ನೋಡಿ, ಇಲ್ಲಿ ಈ ವಾಟರ್ನ ತೋರಿಸ್ತಾ ಇದ್ದಾರೆ. ಈ ತರ ಅದ್ರದ್ದು ಒಂದು ಆಗಾಗ ಅದ್ರದ್ದು ಒಂದು ಏನ್ ಹೇಳ್ತಾರೆ, ಮಂಜಿನ ಹನಿ ಒಂದು ಫ್ಲವರ್ ಮೇಲೋ ಇದ್ರ ಮೇಲೋ ಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮುಂಜಾನೆ. ಆತರ ನಿಮ್ಮ ಪ್ರೀತಿಲಿ ಆ ಒಂದು ಹೊಸತನ, ಒಂದು ಸೌಗಂಧ ತಗೊಂಬನ್ನಿ ಆ ಪ್ರೀತಿಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದು ಸುಮ್ನೆ ಹಾಗೇ ಇದ್ರೆ ಅದು ಪ್ರೀತಿನೇ ಅನ್ನಿಸ್ಕೊಳ್ಳಲ್ಲ, ಅದು ಎಕ್ಸ್‌ಪ್ರೆಸ್ ಮಾಡ್ಬೇಕು. ಅದು ಒಂಥರ ದೈವಿಕವಾಗಿರೋದು. ನೋಡಿ, ಎಷ್ಟು ಈ ಪ್ರಕೃತಿ ಅಷ್ಟೇ ಸುಂದರವಾಗಿರುತ್ತೆ. ಅದನ್ನ ನೀವು ಒಂದು ಒಳ್ಳೆ ರೀತಿ ಏನ್ ನೋಡಿ, ಇಲ್ಲಿ ಆಚೆ ಒಂದು ನೇಚರ್ ಇರೋ ಕಡೆ ಮುಸ್ಸಂಜೆ ಅಲ್ಲಿ ಒಂದು ಟ್ರಾವೆಲ್, ಆತರ ಒಂದು ಏನೋ ಹೊಸತನ ನೋಡಿ. ಈ ತರ ನೀರಿರೋ ಕಡೆ ನೋಡಿ, ಇಲ್ಲಿ ವಾಟರ್ ಎಲ್ಲ ಇದೆ. ಈ ತರ ಈ ನೀರಿರೋ ಕಡೆ, ಬೆಟ್ಟ ಗುಡ್ಡ ಈ ಕಡೆ ಎಲ್ಲ ಇರೋ ಕಡೆ ಒಂದು ಸಾಂಗ್ ಬಂತು ಇವಾಗ, ಆಗಸದಲ್ಲಿ ಬೆಳದಿಂಗಳಲ್ಲಿ ಅನ್ನೋ ಒಂದು ಸಾಂಗ್ ಇದೆ, ಅದನ್ನ ಕೇಳಿ. ಆ ತರ ನಿಮ್ಮ ಪ್ರೀತಿ ಅಷ್ಟು ಒಂದು ಸುಮಧುರವಾಗಿ, ಒಂದು ರೊಮ್ಯಾಂಟಿಕ್ ಆಗಿ ಇಲ್ಲಿ ಅದನ್ನ ಒಂದು ಸಂಭ್ರಮಿಸಿ, ಆ ಪ್ರೀತಿನ ಸಂಭ್ರಮಿಸಿ. ಈ ತರ ಕಟ್ಟಾಕೊಂಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ನಿಮ್ಗೆ ಏನು ಪ್ರೀತಿ ಸಿಗಲ್ಲ. ನಿಮ್ಮ ಒಳಗಡೆನೆ ನೀವು ಪ್ರೀತಿನ ಬಚ್ಚಿಟ್ಕೊಂಡಿದ್ರೆ ಅದ್ರಲ್ಲಿ ನಿಮ್ಗೆ ಯಾವ ರೀತಿನೂ ಲಾಭ ಇಲ್ಲ. ಅದನ್ನ ಎಕ್ಸ್‌ಪ್ರೆಸ್ ಮಾಡಿ ಬ್ಯಾಲೆನ್ಸ್ ತಗೊಬನ್ನಿ. ನಿಮ್ದು ಒಂದು ಸ್ಥಿರವಾದ ಪ್ರೀತಿ, ನಂಬುವಂತ ಪ್ರೀತಿ. ಅದು ನೀವು ಅದನ್ನ ಸುಮ್ನೆ ಕಾಟಾಚಾರಕ್ಕೆ ಲವ್ ಮಾಡಿ ಅದನ್ನ ಮಾಡಿ ಬಿಟ್ಬಿಡೋ ಅಂತವ್ರಲ್ಲ ನೀವು. ಅದನ್ನ ನೋಡಿ, ಮದ್ವೆ ಆಗಿ ಫ್ಯಾಮಿಲಿನ ಹ್ಯಾಪಿಯಾಗಿ ಇಟ್ಕೊಳ್ಳೋ ಅಂತ 10 ಆಫ್ ಕಪ್ಸ್ ಅಂದ್ರೆ ಎಲ್ಲದ್ರಲ್ಲೂ ಸಮೃದ್ಧಿಯಾಗಿ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಪ್ರೀತಿ. ನಿಮ್ಮೊಳಗಡೆ ಈ ಪೊಸೆಸಿವ್ನೆಸ್ ಏನಿದೆ, ಹುಸಿ ಮುನಿಸು, ಆ ಜಗಳ, ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ಏನು ಒಂದು ಸುಂದರವಾದ ಪ್ರೀತಿನ ನೀವು ಹಾಳು ಮಾಡ್ಕೊಂಡಂಗೆ. ಅದ್ರ ಬದಲು ನೀವು ನಿಮ್ಮ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡಿ, ಅದಕ್ಕೆ ಒಂದು ಅದೇ ಹೇಳದ್ನಲ್ಲ ಇವಾಗ, ಆ ಸಾಂಗ್ ಕೇಳಿ. ನಿಮ್ಗೆ ಆ ಪ್ರೀತಿನ ಹೆಂಗೆ ಎಕ್ಸ್‌ಪ್ರೆಸ್ ಮಾಡ್ಬೇಕು, ಒಂದು ಅದನ್ನ ಒಂದು ಏನು ಕಲರ್ಫುಲ್ ಆಗಿ, ಒಂದು ಅದ್ರಲ್ಲಿ ಒಂದು ಮಾಧುರ್ಯತೆನ, ಸೌಮ್ಯತೆನ, ಸೊಬಗನ್ನ ತಗೊಂಡ್ ಬನ್ನಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ಪ್ರೀತಿ ಇದು ನೋಡಿ. ಇಲ್ಲಿ ಏನು ನೋಡಿ, 4 ಆಫ್ ಪೆಂಟಿಕಲ್ಸ್. ಹೋಲ್ಡ್ ಮಾಡಬೇಡಿ, ಅದನ್ನ ಫ್ರೀ ಆಗಿಬಿಡಿ. ನಿಮ್ಮ ಪ್ರೀತಿಯಲ್ಲಿ ದೃಢತೆ, ಸ್ವಾವಲಂಬಿತನ, ಸ್ವತಂತ್ರ ಇರಬೇಕು. ಆ ಸ್ವತಂತ್ರ ಇದ್ರೆ ನಿಮ್ಮ ಪ್ರೀತಿಯಲ್ಲಿ ಒಂದು ದೃಢತೆ ಬರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಅದೇ ಓಲ್ಡ್ ಮಾಡಬಾರ್ದು. ನಿಮ್ಮ ಪ್ರೀತಿ ಒಂದು ನಿಜವಾದ ಪ್ರೀತಿ, ನಿಮ್ಮ ಪ್ರೀತಿ ಒಂದು ದೃಢವಾಗಿ ಸುಮ್ಮನೆ ಲವ್ ಮಾಡಿ ಕೈ ಬಿಡೋ ಅಂಥ ಪ್ರೀತಿ ಅಲ್ಲ ನಿಮ್ಮದು ಒಂದು ಮ್ಯಾರೇಜ್ ತನಕ ತಗೊಂಡೋಗಿ ಅದನ್ನು ಹ್ಯಾಪಿ ಫ್ಯಾಮಿಲಿಯಾಗಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋ ಅಂಥ ಪ್ರೀತಿ. ಆ ಪ್ರೀತಿಲಿ ಸ್ವಲ್ಪ ಸೊಬಗನ್ನು ಏನಂತ ಅಂದರೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಕಲರ್ಫುಲ್ ಮಾಡಿ. ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ ಮಾಡಿದ್ದಾರೆ. ಆ ಥರ ಕಲರ್ಫುಲ್ ಮಾಡಿ ನಿಮ್ಮ ಪ್ರೀತಿಲಿ ಒಂದು ಹಿಬ್ಬನಿ, ಒಂದು ತುಂತುರು, ಆ ಫಾಲ್ ಆಗಬೇಕಾದ್ರೆ ಅದರಲ್ಲಿ ವಾಟರ್ ಸ್ಪ್ರಿಂಕಲ್ ಆಗುತ್ತೆ. ಆ ಥರ ಆ ಕಚಗುಳಿ ಇರಲಿ ನಿಮ್ಮ ಪ್ರೀತಿಲಿ, ಆ ತುಂಟುತನ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ತುಂಬ ಎಕ್ಸ್ಪ್ರೆಸಿವ್ ಆಗಿರಿ, ಹೋಲ್ಡ್ ಮಾಡ್ಕೋಬೇಡಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಒಂದು ಮುಸ್ಸಂಜೆಯಲ್ಲಿ ಆ ಸೊಬಗನ್ನು ಸವಿಯೋದಕ್ಕೆ ಒಂದು ರೈಡ್ ಹೋಗ್ಬೋದು, ಲಾಂಗ್ ಡ್ರೈವಿಂಗು, ಈ ಥರ ಒಂದು ಹೊಸತನನ ಏನು ಅದು ಆ ಪ್ರೀತಿ ಭಾಷೆ ಒಂದು ನನಗೆ ಈಗ ವರ್ಡ್ ಬರ್ತಾ ಇರೋದು ಚುಂಬಕ ಪ್ರೀತಿ. ಅದನ್ನು ಒಂದು ಎಕ್ಸ್ಪ್ರೆಸಿವ್ ಆಗಿ ಅದನ್ನು ತುಂಬ ಚೆನ್ನಾಗಿ ಅದನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಪ್ರೀತಿ ಎಲ್ರಿಗೂ ಸಿಗಲ್ಲ. ಅದು ಸಿಕ್ಕಿದಾಗ ಅದರಲ್ಲಿ ಒಂದು ದೈವಿಕತೆನ ನೀವು ಕಂಡುಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ದ ಎಂಪ್ರೆಸ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಕಿಂಗ್ ಆಫ್ ಸ್ವಾರ್ಡ್ಸ್, 2 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್, Eight of Wands, Page of Pentacles. ಫಸ್ಟ್ ಆಫ್ ಆಲ್ ನಿಮ್ಮ ಪೈಲ್ಗೆ ಬಂದ ತಕ್ಷಣ ತುಂಬ ನಿಮ್ಮ ಪ್ರೀತಿಲಿ ಸ್ಟ್ರಿಕ್ಟ್ ತೋರಿಸ್ಬೇಡಿ. ಹೀಗೇ ಇರಬೇಕು, ಹಾಗೇ ಇರಬೇಕು ಅನ್ನೋದು ಬಿಡಿ. ನಿಮ್ಮ ಪ್ರೀತಿಲಿ ಒಂದು ಮೆಚುರಿಟಿನ ತಗೊಂಡು ಬನ್ನಿ, ಬ್ಯಾಲೆನ್ಸ್ನ ತಗೊಂಡು ಬನ್ನಿ. ನಿಮ್ಮ ಪ್ರೀತಿಲಿ ನಿರ್ಧಾರ ಕರೆಕ್ಟಾಗಿರಲಿ ಅನ್ನೋದನ್ನು, ನಿಮ್ಮ ಪ್ರೀತಿಲಿ ಭರವಸೆನ ತಗೊಂಡು ಬನ್ನಿ, ನಂಬಿಕೆನ ತಗೊಂಡು ಬನ್ನಿ. ನಂಬಿಕೆ ಭರವಸೆ ಇರಲಿ ನಿಮ್ಮ ಪ್ರೀತಿಲಿ. ನಿಮ್ಮ ಪ್ರೀತಿ ಒಂದು ಡಿವೈನಿಕ್ ಆಗಿ ಅದನ್ನು ಅದರಲ್ಲಿ ಒಂದು ಮೆಚುರಿಟಿ, ನೀವು ಏನಕ್ಕೆ ಲವ್ ಮಾಡ್ತಾ ಇದ್ದೀನಿ ಅನ್ನೋದಿರಬೇಕು. ನಿಮ್ಮ ಪ್ರೀತಿಲಿ ಒಂದು ಮೋಹ ವ್ಯಾಮೋಹ ಅದು ಜಾಸ್ತಿ ಇರಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪ್ರೀತಿ ಇರಬೇಕು, ಮೋಹ ಇರಬಾರ್ದು, ವ್ಯಾಮೋಹ ಇರಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಪ್ರೀತಿನ ನೀವು ದೈವಿಕವಾಗಿ ಅದನ್ನ ಟರ್ನ್ ಮಾಡಿ, ನಿಮ್ಮ ಪ್ರೀತಿಲಿ ನಂಬಿಕೆ ಭರವಸೆನ ತಗೊಂಡು ಬನ್ನಿ. ನಿಮ್ಮ ಜೊತೆ ಅವ್ರು ಬಂದರೆ ಅವ್ರಿಗೆ ಒಂದು ನಂಬಿಕೆ ಇರಬೇಕು. ಇವಾಗ ಯಾರಾದರೂ ತಂದೆ ತಾಯಿನ ಬಿಟ್ಟು ಬರ್ತಾರೆ, ಅವ್ರಿಗೆ ಒಂದು ಸೇಫ್ಟಿ, ಒಂದು ಅಪ್ಪ ಅಮ್ಮ ಒಂದು ಕೈಯಲ್ಲಿ ಹೇಗೆ ಅವ್ರನ್ನ ಬಚ್ಚಿಕ್ಕಿ ಅವ್ರನ್ನ ಹಿಂಗೆ ಪ್ರೊಟೆಕ್ಟಿವ್ ಆಗಿ ಸಾಕ್ತಾರೆ ಅಪ್ಪ ಅಮ್ಮ, ಅದೇ ರೀತಿ ನೀವು ಅವ್ರಿಗೆ ಒಂದು ಗಂಡ ಅಲ್ದೇನೆ ಅದು ಒಂದು ತಂದೆ ತಾಯಿ ಭಾವನೆ ಬರಬೇಕು ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಆ ರೀತಿ ನೀವು ಅವ್ರಿಗೆ ಭರವಸೆನ ಕೊಡಬೇಕು, ಸುರಕ್ಷತೆನ ಕೊಡಬೇಕು. ಯಾವಾಗಲೂ ಒಂದು ಶಿಸ್ತು ಥರ ಅಲ್ಲ,
ನೋಡಿ ಅವ್ರು ಅಲ್ಲಿ ನಿಂತಿದ್ದಾರೆ, ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಂಗಲ್ಲ. ಆ ಪ್ರೀತಿ ಅಂದ್ರೆ ಅದ್ರಲ್ಲೊಂದು ರೊಮ್ಯಾಂಟಿಕ್ ನ ಆ, ಒಂದು ಏನೋ ಒಂದು ಆ, ಅಂದ್ರೆ ಆ ಪ್ರೀತಿ ಒಂದು ಅರ್ಥ ಮಾಡ್ಕೊಳ್ಳೋದು, ಅವ್ರ ಮನ್ಸನ್ನ, ಅವ್ರ ಮನ್ಸ್ ಮಾತು, ಅವ್ರ ನಮ್ ಪ್ರೀತಿಗಾಗಿ ಕಾಯ್ತಾ ಇದ್ದಾರೆ. ಆ ಪ್ರೀತಿನ ನಾನು ಕೊಡ್ಬೇಕು ಅನ್ನೋದನ್ನ ತಿಳ್ಕೋಬೇಕು, ಆ ಮೆಚುರಿಟಿ ನಿಮ್ಮಲ್ಲಿ ಬರ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಪ್ರೀತಿಲಿ ಒಂದು ದೈವಿಕತೆನ ತಗೊಂಡ್ ಬನ್ನಿ. ಆ ಪ್ರೀತಿಲಿ ಒಂದು ಪ್ರಬುದ್ಧತೆ, ಮೆಚುರಿಟಿನ ತಗೊಂಡ್ ಬನ್ನಿ. ಅವಾಗ ನೀವು ನಿಮ್ಮ ಪ್ರೀತಿನ ಬ್ಯಾಲೆನ್ಸ್ ಮಾಡಬಹುದು. ನೀವು ಇವಾಗ ನೋಡಿ, ಇವರು ಪ್ರೀತಿಗಾಗಿ ಆತೊರಿತಿದ್ದಾರೆ, ಇವರು ಅವ್ರ ಕಡೆನೆ ನೋಡ್ತಾ ಇಲ್ಲ, ಏನೋ ಕೆಲಸ ಮಾಡ್ತಾ ಇದ್ದಾರೆ. ಆ ತರ ಅಲ್ಲ, ಅವ್ರ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕು. ಅವ್ರ ಮನಸ್ಸಿನ ಭಾವನೆನ ನೀವು ಅರ್ತ್ಕೊಳ್ಬೇಕು. ಆ ಪ್ರೀತಿ ಅನ್ನೋದು ಒಂದು ದೈವಿಕತೆ. ಅದನ್ನ ಸಂಭ್ರಮಿಸ್ಬೇಕು, ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಜಾಸ್ತಿ ಮೋಹ ಇರಬಾರ್ದು ಆ ಪ್ರೀತಿಲಿ. ಪ್ರೀತಿ ಇರ್ಬೇಕು, ಮೋಹ ಇರಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಒಂದು ಭದ್ರತೆನ ಕೊಡ್ಬೇಕು, ಸ್ಥಿರತೆನ ಕೊಡ್ಬೇಕು, ಸೆಕ್ಯೂರ್ ಆಗಿರ್ಬೇಕು ನೀವು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಭರವಸೆ ತಗೊಂಡ್ ಬರ್ಬೇಕು, ಭದ್ರತೆನ ತಗೊಂಡ್ ಬರ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನಂದ್ರೆ ಇವಾಗ ನಿಮಗೆ ಯಾವಾಗ ಪ್ರೀತಿ ಬರುತ್ತೆ ಅವಾಗ ಪ್ರೀತಿ ಮಾಡೋದಲ್ಲ, ಅವ್ರಿಗೂ ಪ್ರೀತಿ ಬಂದಾಗ ಅವರ ಮನಸ್ಸಿನ ಮಾತು ಕನೆಕ್ಟ್ ಇರ್ಲಿ. ನಿಮ್ಮ ಪ್ರೀತಿ ಏನಂತ ಹೇಳಿದ್ರೆ, ಒನ್ ಸೈಡ್ ಲವ್ ಆದ್ರೆ ಅದು ಜಾಸ್ತಿ ಅದಕ್ಕೆ ಸುರಕ್ಷಿತ. ಒನ್ ಸೈಡ್ ಲವ್ ಆದ್ರೆ ಅದು ಜಾಸ್ತಿ ದಿನ ಅದು ಗಟ್ಟಿಯಾಗಿ ಉಳಿಯಲ್ಲ. ಅದಕ್ಕೋಸ್ಕರ ಏನ್ ಹೇಳ್ತಿದಾರೆ ಡಿವೈನ್ ನಿಮ್ಗೆ, ಅದರಲ್ಲಿ ಭದ್ರತೆನ ತಗೊಂಡ್ಬನ್ನಿ, ಅದರಲ್ಲಿ ಸ್ಥಿರತೆನ ತಗೊಂಡ್ ಬನ್ನಿ. ನಿಮ್ಮ ಪ್ರೀತಿಲಿ ಮೆಚೂರಿಟಿನ ತಗೊಂಡ್ ಬನ್ನಿ. ತಿಳ್ಕೊಳ್ಳಿ, ಇವ್ರು ಇಲ್ಲಿ ನಿಂತಿದ್ದಾರೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಸರಿ ಇಲ್ಲ. ಅದು ಒಂದು ಆ ಕೆಲ್ಸದಲ್ಲೂ ನೀವು ಅವ್ರನ್ನ ಕನೆಕ್ಟ್ ಮಾಡ್ಬೋದು. ಐ ಕನೆಕ್ಟ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ, ನೀವು ಏನೇ ಕೆಲಸ ಮಾಡ್ತಾ ಇದ್ರು ನಿಮ್ಮಲ್ಲಿ ಆ ಕನೆಕ್ಟಿವಿಟಿ ಇರ್ಬೇಕು. ಯಾವಾಗ್ಲೂ ಒಂದು ಪ್ರೀತಿ ಮೂಡಲ್ಲೇ ಬೇರೆ ತರ ಲವ್ ಅಂತ ಅಲ್ಲ, ಒಂದ್ ಕೆಲ್ಸ ಮಾಡ್ತಾ ಇದ್ರು ಆ ತುಂಟತನ, ಕನೆಕ್ಟಿವಿಟಿ ಇರ್ಬೇಕು. ಅದನ್ನ ತಗೊಂಡ್ ಬನ್ನಿ, ಆಗ ಬ್ಯಾಲೆನ್ಸ್ ಆಗತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ ಪಾಡಗ್ ನೀವಿರೋದು, ಅವ್ರ ಪಾಡಗ್ ಅವ್ರಿರೋದಲ್ಲ. ಹಂಗಿದ್ರೆ ಲವ್ ಬೇಕಾಗಿರಲ್ಲ ಅನ್ನೋದು. ಹೆಚ್ಚು ಮೋಹ ಮಾಡಬಾರ್ದು, ಪ್ರೀತಿ ಕೊಡ್ಬೇಕು, ಮೋಹಿಸ್ಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ ಜೊತೆ ಅವರಿದ್ರೆ ಒಂದು ಸೇಫ್ಟಿ ಮನೋಭಾವನೆ ಬರ್ಬೇಕು ಅನ್ನೋದನ್ನ, ಆ ಭದ್ರತೆನ ನೀವು ಅವ್ರಿಗೆ ಕೊಡ್ಬೇಕು. ಆ ಸ್ಥಿರತೆನ ನೀವು ತಗೊಂಬರ್ಬೇಕು. ನಿಮ್ಮ ಪ್ರೀತಿಲಿ ಕನೆಕ್ಟ್ ಆಗ್ಬೇಕು. ಒಂದು ಪ್ಲಗ್ ಹೇಗೆ ಹಾಕಿದ್ರೆ ಸ್ವಿಚ್ ಆನ್ ಮಾಡಿದ್ರೆ ಹೆಂಗೆ ಕರೆಂಟ್ ಪಾಸ್ ಆಗುತ್ತೆ, ಆ ತರ ನಿಮ್ಮಲ್ಲಿ ಆ ಕನೆಕ್ಟಿವಿಟಿ ಬರ್ಬೇಕು ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಇದು ಯಾರು ನೋಡಿ, 4 ಆಫ್ ಪೆಂಟಿಕಲ್ಸ್. ನಿಮ್ಮ ಪ್ರೀತಿಲಿ ಒಂದು ಮಾಧುರ್ಯ, ಒಂದು ಸೊಬಗನ್ನ ತಗೊಂಡ್ ಬನ್ನಿ. ಹೋಲ್ಡ್ ಮಾಡಬೇಡಿ, ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ನಿಮ್ಮ ಪ್ರೀತಿಲಿ ಒಂದು ಸ್ವಾತಂತ್ರ್ಯ ಇರಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೆಚ್ಚು ಅವರು ಕನೆಕ್ಟ್ ಆಗಬೇಕು, ಇಬ್ರು ಕನೆಕ್ಟ್ ಅಂದ್ರೆ ಹಿಂಗೆ ಇವಾಗ ಹೇಳಿದ್ನಲ್ಲ, ಪ್ಲಗ್ ಹಾಕಿದ್ರೆ ಸ್ವಿಚ್ ಆನ್ ಮಾಡಿದ್ರೆ ಹೇಗೆ ಕರೆಂಟ್ ಪಾಸ್ ಆಗುತ್ತೆ ಆ ಥರ ನಿಮ್ಮ ಐ ಟು ಐ ಕಾಂಟ್ಯಾಕ್ಟ್ ಯಾವಾಗಲೂ ಇರಬೇಕು. ನೀವೊಂದು ಕೆಲಸ ಮಾಡ್ತಾ ಇರಲಿ, ಅಲ್ಲಿ ಆ ತುಂಟತನನ ತಗೊಂಡು ಬನ್ನಿ, ಕನೆಕ್ಟಿವಿಟಿ ಇರಬೇಕು. ಏನೇ ಇದು ಮಾಡಿದ್ರು ನೀವು ಅವ್ರು ನಿಮ್ಮನ್ನು ನೋಡಿ ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ನೀವು ಎಲ್ಲೋ ನೋಡ್ತಾ ಇದ್ದೀರಾ, ಆ ಥರ ಅಲ್ಲ. ಕನೆಕ್ಟ್ ಆಗಿರ್ಬೇಕು ಯಾವಾಗಲೂ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆಗ ಅದರಲ್ಲಿ ನಿಮ್ಮ ಪ್ರೀತಿಲಿ ಒಂದು ಸ್ಥಿರತೆ ಬರುತ್ತೆ, ಭದ್ರತೆ ಬರುತ್ತೆ. ಇಲ್ಲ ಅಂದ್ರೆ ಅದರಲ್ಲಿ ಸ್ಥಿರತೆನೂ ಇರಲ್ಲ, ಭದ್ರತೆನೂ ಇರಲ್ಲ. ಆ ಭದ್ರತೆ ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಮೆಚೂರಿಟಿತನ ಬೆಳೆಸ್ಕೊಳ್ಬೇಕು. ಅವರು ಪ್ರೀತಿಗೆ ಹಂಬಲಿಸ್ತಾ ಇದ್ದಾರೆ, ನಾನು ಅದನ್ನ ಕೊಡ್ಬೇಕು ಅನ್ನೋ ಒಂದು ಅರಿವು ನಿಮ್ಗಿರ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.